ಬರಲಿಲ್ಲ ಸ್ವರ. ಜಿಂದಾಬಾದ್ 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 ಜಿಂದಾಬಾದ್. ಆತ್ಮೀಯ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಮುಳಬಾಗ ತಾಲೂಕಿನ ಜನಪ್ರಿಯ ಶಾಸಕರೇ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಾದಂತಹ ಮೇಡಮ್ರವರು, ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಭೀಮ ಬಂಧುಗಳೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಭೀಮ ಬಂಧುಗಳೇ, ಎಲ್ಲರಿಗೂ ಬಾಬಾ ಸಾಹೇಬರ 134ನೆಯ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಏನು ಈಗಾಗಲೇ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಏನು ಒಂದು 134ನೆಯ ಜಯಂತಿಯನ್ನ ನಾವು ಆಚರಿಸ್ತಾ ಇದ್ದೀವಿ ಅಂತಂದ್ರೆ, ಇಡೀ ವಿಶ್ವಾದ್ಯಂತ ವಿಶ್ವನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ನಾವು ನಮ್ಮ ತಾಲೂಕಿನಲ್ಲಿ ನಮ್ಮ ಜನ ಸಮುದಾಯದ ಒಟ್ಟೊಟ್ಟಿಗೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದೀವಿ. ನಾವು ಏನು ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರು ಏನ್ ಹೇಳಿದ್ದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲನೇದಾಗಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂತ ಪೂರ್ತಿ ಜವಾಬ್ದಾರಿ ನಮ್ಮ ಮೇಲೆ, ನಮ್ಮ ಪ್ರತಿ ಮನೆಯ ಯಜಮಾನರ ಮೇಲೆ ಇದೆ. ಯಾವುದೇ ಒಂದು ಕಾರಣಕ್ಕೆ ಶಿಕ್ಷಣವನ್ನ ಯಾವೊಂದು ಮಗುಗೂ ತಪ್ಪಿಸಬಾರದು. ಶಿಕ್ಷಣ ಕೊಟ್ಟಾಗ ಮಾತ್ರ ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಕೊಬಹುದು. ಶಿಕ್ಷಣ ಇಲ್ಲ ಅಂತಂದ್ರೆ ನೋಡಿ, ಈ ರೀತಿ ನಾವು ತಮಟೆ ಬಾರಿಸ್ಕೊಂಡಿದ್ದೇವೆ. ಶಿಕ್ಷಣ ನಾವು ಪೂರ್ತಿ ನಮ್ಮ ಮೈಗೂಡಿಸ್ಕೊಂಡಾಗ ನಾವು ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಳ್ಬಹುದು. ಬಂಧುಗಳೇ, ಏನಿವತ್ತು ಇಡೀ ನಾನು ಮೊನ್ನೆನೂ ಸಹ ಹೇಳಿದ್ದೀನಿ, ನಮ್ಮ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ನಾವು 70ರಿಂದ 80,000 ಜನ ಇದ್ದೀವಿ. ಇವತ್ತು ಬಾಬಾ ಸಾಹೇಬರ ಒಂದು ಜಯಂತಿಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ನಾಚಿಕೆ ಆಗ್ತದೆ. ಇಲ್ಲಿ ನಾಚಿಕೆ ಆಗ್ತಾ ಇದೆ. ನೀವು ಅನ್ಕೊಬಹುದು ಏನೋ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ನಮ್ಮ ಜನಾಂಗ ಎಲ್ಲಿ ಇವತ್ತು ಎಲ್ಲಿದ್ದಾರೆ? ಯಾವ ಮೂಲೆಯಲ್ಲಿದ್ದಾರೆ? ಬಾಬಾ ಸಾಹೇಬ್ರನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಗೊತ್ತಾಗ್ತಾ ಇದೆ. ನಾವೇನಿಲ್ಲಿ ಶೋ ಕೊಡ್ತಕ್ಕಂಥ ಲೀಡರ್ಸ್ ಅಲ್ಲ. ನಾವಿಲ್ಲಿ ಬಾಬಾ ಸಾಹೇಬ್ರನ್ನ ಪ್ರತಿ ಪ್ರಜೆಯ, ಪ್ರತಿ ಮನೆಯ ಹಣತೆಯಂತೆ ನಾವು ಕಾಪಾಡಬೇಕು. ಬಾಬಾ ಸಾಹೇಬರ ವಿಚಾರವನ್ನ, ಬಾಬಾ ಸಾಹೇಬರ ಒಂದು ಆದರ್ಶಗಳನ್ನ ನಾವು ಮೈಗೂಡಿಸ್ಕೋಬೇಕು. ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿ ಮನೆಯಿಂದ ನಾವು ಇವತ್ತು ಬಂದಿದ್ರೆ ನಾವು ಈ ಚೇರ್ಗಳು ಖಾಲಿ ಇರ್ತಾ ಇರ್ಲಿಲ್ಲ. ಇವತ್ತು ಈ ಚೇರ್ಗಳು ಖಾಲಿ ಇರ್ತಾ ಇರ್ಲಿಲ್ಲ. ನಮಗೆ ತುಂಬಾ ನೋವಿದೆ. ನಾವು ಖಾಲಿ ಶೋ ಕೊಡುವಂತ ಲೀಡರ್ಸ್ ಆಗಿದ್ದೀವಿ, ಸೋಕಾಲ್ ಲೀಡರ್ಸ್ ಆಗಿದ್ದೀವಿ. ಬಾಬಾ ಸಾಹೇಬ್ರನ್ನ ಅರ್ಥ ಮಾಡಿ ಜನರನ್ನ ಇಲ್ಲಿ ಕರೆತಂದ್ರೆ ನಾವು ನಿಜವಾಗಿ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಏನು ಬಾಬಾ ಸಾಹೇಬರೇ ನಮ್ಮ ಉಸಿರು, ಬಾಬಾ ಸಾಹೇಬರೇ ನಮ್ಮ ಊಟ, ಬಾಬಾ ಸಾಹೇಬರೇ ನಮ್ಮ ಗಾಳಿ, ಬಾಬಾ ಸಾಹೇಬರೇ ನಮ್ಮ ಬಟ್ಟೆ, ಬಾಬಾ ಸಾಹೇಬರೇ ನಮ್ಮ ನಡೆ, ಬಾಬಾ ಸಾಹೇಬರೇ ನಮ್ಮ ನುಡಿ. ಇವುಗಳಿಗೆಲ್ಲ ನಾವು ಭಕ್ತರಾದಾಗ ಮಾತ್ರ ಬಾಬಾ ಸಾಹೇಬರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಲೆಕ್ಕ. ನಾವಿದನ್ನ ಯಾವುದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಖಾಲಿ ನಾವು ಸೋಕಾಲ್ಡ್ ಲೀಡರ್ಸ್ ಅಂತೇಳಿ ಸೋಕಾಲ್ಡ್ ವ್ಯವಹಾರಗಳಿಗೆ ನಾವು ಬದಲಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾಗಿರೋದು ಇವತ್ತು ಬಂದಿರ್ತಕ್ಕಂಥ ಜನ, ಗ್ರಾಮೀಣ ಭಾಗದ ಜನತೆಗೆ ಮುಟ್ಟಿಸಬೇಕಾಗಿತ್ತು. ಇದು ನಮ್ಮ ಹಬ್ಬ, ನಮ್ಮೆಲ್ಲರ ಹಬ್ಬ, ಬಾಬಾ ಸಾಹೇಬರ ಹಬ್ಬ. ಪ್ರತಿ ಮನೆಯಿಂದಲೂ ಬರುವಂತ ಕೆಲಸ ಆಗ್ಬೇಕಾಗಿತ್ತು. ಇತ್ತಲ್ಲಿ ಎಲ್ಲಿ ಇಲ್ಲ. ಆ ನೋವು ತುಂಬಾ ಇದೆ. ಮುಂದಿನ ದಿನಗಳಲ್ಲಾದ್ರೂ ಇದನ್ನ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬರ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿ ಕುಟುಂಬದಿಂದ ಬಂದು ಇಲ್ಲಿ ಕೂತ್ಕೊಳ್ಳುವಂತ ಜಾಗ ಆಗ್ಬೇಕಾಗಿದೆ. ಅಂತ ಒಂದು ಜಾಗಕ್ಕೆ ನಾವು ಇವತ್ತು ಬಾಬಾ ಸಾಹೇಬರ ಇತಿಹಾಸವನ್ನ, ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಮುಟ್ಟಿಸಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಇವತ್ತು ಬಂದಿರತಕ್ಕಂಥ ಜನ ಏನು ಇವತ್ತು ವೇದಿಕೆಯಲ್ಲಿ ಇನ್ನೂ ಬಹಳಷ್ಟು ಜನ ಮಾತಾಡ್ತಕ್ಕಂಥವ್ರಿದ್ದಾರೆ. 2 ನಿಮಿಷ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಂಗಾಗಿ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಇನ್ನು ಮುಂದೆ ಆದ್ರೂ ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.